ಹಿಂದೂಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಹಿಂದೂಪರ ಸಂಘಟನೆಗಳಿಂದ ದಕ್ಷಿಣ ಕನ್ನಡ ಬಂದ್ಗೆ ಕರೆ ಕೊಡಲಾಗಿದೆ. ಉದ್ರಿಕ್ತರ ಗುಂಪಿನಿಂದ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿದೆ. ವಿಪರೀತ ಆಕ್ರೋಶ ಸ್ಫೋಟ ಆಗಿದೆ. 3 ಬಸ್ಗಳ ಮೇಲೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆಸಲಾಗಿದೆ. ಯಾವಾಗ ಏನಾಗುತ್ತೋ ಅನ್ನೋ ಭಯ ಆತಂಕದಲ್ಲೇ ಸದ್ಯಕ್ಕೆ ಮಂಗಳೂರಿನ ಜನ ಇದ್ದಾರೆ. ಬಿಕಾಸ್ ಈ ಕಮ್ಯುನಲ್ ಕಿಲ್ಲಿಂಗ್ ಗಳ ಇತಿಹಾಸ ಅತಿ ದೊಡ್ಡದು. ಸುದೀರ್ಘ ಇತಿಹಾಸ ಮಂಗಳೂರಿನಲ್ಲಿದೆ, ಸುದೀರ್ಘ ಇತಿಹಾಸ ಉಡುಪಿನಲ್ಲಿದೆ. ಹೀಗಾಗಿ ಜನ ಆಚೆ ಬರೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತಗೊಂಡಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ನಿನ್ನೆ ರಾತ್ರಿ ಕೂಡ ನಾವು ಒಂದಷ್ಟು ವಿಜುವಲ್ಸ್ ನೋಡ್ತಾ ಇದ್ವಿ. ಆಸ್ಪತ್ರೆ ಮುಂಭಾಗ ಅಷ್ಟೊತ್ತಾಗಿದೆ, ಆದ್ರೂ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರಿದ್ರು. ಎಲ್ಲರೂ ಕೂಡ ಪ್ರತಿಕಾರದ ಮಾತನ್ನ ಅಲ್ಲೇ ಆಡ್ತಾ ಇದ್ರು. ಈಗ ನಿಮ್ಗೆ ನಾವು ಕೆಲ ವಿಜುವಲ್ಸ್ ಅನ್ನ ಕೂಡ ತೋರಿಸ್ತಾ ಇದ್ದೀವಿ. ಉದ್ರಿಕ್ತರ ಗುಂಪು ಹೇಗೆ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದೆ. ಬಸ್ಗಳ ಕಿಟಕಿ ಗಾಜುಗಳು ಎಲ್ಲವೂ ಕೂಡ ಪುಡಿ ಪುಡಿ ಆಗಿರೋದನ್ನ ನೋಡ್ತಾ ಇದ್ದೀರಾ. ಮಂಗಳೂರಿನ ಸಂಚಾರ ನಾಡಿ ಅಂತ ಹೇಳಿದ್ರೆ ಅದು ಪ್ರೈವೇಟ್ ಬಸ್ಗಳು. ಒಂದು ಬೆಳಗ್ಗೆ 5 ಗಂಟೆಯಿಂದಲೇ ಅಲ್ಲಿ ಪ್ರೈವೇಟ್ ಬಸ್ಗಳು ಆಪರೇಟ್ ಆಗೋದಕ್ಕೆ ಶುರು ಆಗ್ತವೆ. ಅಲ್ಲಿ ಬಂದು ಯಶಸ್ವಿ ಆಗ್ಬೇಕಂದ್ರೆ ಇವರೆಲ್ಲ ಫಸ್ಟ್ ರಸ್ತೆಗೆ ಇಳಿಬಾರ್ದು. ಯಾರಾದ್ರೂ ಆಪರೇಟ್ ಮಾಡ್ತಾ ಇದ್ರೆ ಅವರಿಗೆ ಈ ಮೂಲಕ ಎಚ್ಚರಿಕೆ ಕೊಡೋ ಕೆಲಸ ಕೂಡ ಆಗಿದೆಯಾ ಅನ್ನೋದು ಪ್ರಶ್ನೆ. ಸದ್ಯಕ್ಕಂತೂ ಕೋಮು ಸಂಘರ್ಷ, ಕೋಮು ದಳ್ಳೂರಿಯಲ್ಲಿ ಬೇಯ್ತಾ ಇದೆ ಮಂಗಳೂರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ.